ಸೊ ಹಾಯ್ ಗೈಸ್. ಸೊ ನಾನೀಗ ಜೈಪುರಲ್ಲಿದ್ದೀನಿ. ಅಫ್ಕೋರ್ಸ್ ರಾಜಸ್ಥಾನಲ್ಲಿರೋದು. ಬಟ್ ಫಸ್ಟ್ ಟೈಮ್ ನಾನು ಆಚೆ ಹೋಗ್ತಾ ಇದ್ದೀನಿ. ನನಗಂತೂ ಗೊತ್ತು ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ. ಸೊ ಈಗ ನಾನು ರೂಮ್ ಗೇಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫೋನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇಲ್ಲಿಂದ 10 minutes ವಾಕೇಬಲ್ ಮಾರ್ಕೆಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸ್ಟಾರ್ಟ್ ಆಯಿತು. ಸುಮ್ಮನೆ ಯಾವುದು ಬೇಡ, ಏನೂ ಬೇಡ, ಬೆಂಗಳೂರಿಗೆ ಹೊಂಟೋಗ್ಬಿಡೋಣ ಅನಿಸುತ್ತೆ. ಬಟ್ ಹೋಗೋಕ್ಕಾಗಲ್ಲ. ನಮ್ಮಮ್ಮ ಆಮೇಲೆ ನನಗೆ ರುಬ್ಬಿಡ್ತಾರೆ. ಅದಕ್ಕೆ ನೀನು ಇಲ್ಲ, ಇತ್ತಾಗ ನಾನು ಇಲ್ಲ, ಹಂಗೆ ರುಬ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನು ಮತ್ತೆ ಬೆಂಗಳೂರಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ಇಷ್ಟೊಂದು ಬಿಸಿಲು ಇರಲ್ಲ. ಇಲ್ಲಿ ಮಳೆ ಹುಯ್ತಾ ಇದ್ರು ಬಿಸಿಲು, ಮಳೆ ಹುಯ್ಲಿಲ್ಲ ಅಂದರೂ ಬಿಸಿಲು. ಚಳಿ ಅಂತೂ ಆಗೋದೇ ಇಲ್ಲ ಸೀರಿಯಸ್ ಆಗಿ. ಇಲ್ಲಿ ಚಳಿ ಆಗೋದು ಒಂದೇ ಹೆಂಗೆ ಅನಿಸುತ್ತೆ ಅಂದರೆ ಸೂರ್ಯನ ಪಕ್ಕನೇ ಮನೆ ಮಾಡ್ಕೊಂಡಿದ್ದೀನೇನೋ ಅನಿಸುತ್ತೆ. ಸೊ ಇಲ್ಲಿಂದ ನಾವು ಬಲ್ಗಡೆ ಹೋಗಬೇಕು. ನಿಜ ಹೇಳ್ಬೇಕಂದ್ರೆ ನಾನು ಒಂದೊಂದು ಔಟ್ಫಿಟ್ಟು ಯಾವುದೂ ಮ್ಯಾಚ್ ಆಗ್ತಿಲ್ಲ. ಟಾಪ್ ಯಾವುದೋ ಹಾಕ್ಕೊಂಡಿದ್ದೀನಿ, ಬ್ಯಾಗ್ ಯಾವುದೋ ತೊಗೊಂಡಿದ್ದೀನಿ. ಈಗ ಹೋಗಿ ಒಂಚೂರು ಫ್ರೂಟ್ಸ್ ತರಬೇಕು. ಈಗ ರೈಟು ಲೆಫ್ಟು ಟರ್ನ್ ಮಾಡಿಕೊಂಡು ಹೋಗಿ ಜೈಪುರ್ ನೋಡ್ತೀರಾ. ಹೊಸ ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಎಲ್ಲರ ಮುಂದೆ, ಅದು ಮೇನ್ ರೋಡಲ್ಲಿ ಕನ್ನಡದಲ್ಲಿ. ಸೊ ಫಾಲೋ ಮಾಡಬೇಕಲ್ಲ, ನಿಮಗೋಸ್ಕರ ಈ ಸಲ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಜಾಕೆಟ್ ಇಲ್ಲಿ ಬಿಸಿಲೇ ಹಾಕೊಂಡು ಓಡಾಡಿದ್ರು ನಿನ್ನ ಕೈ ಬಿಸಿಲು ತಡೆಯೋಕ್ಕಾಗಲ್ಲ. ಈಗ ನನ್ನ ಕೈ ಹೆಂಗೆ ಹಾಕಿದ್ರು ಹಂಗೆ ಬಿಸಿಲಿರಲಿ, ನಿಮಗೇನು ತಡೆಯೋಕ್ಕಾಗಲ್ಲ. ಇಲ್ಲಿ 24 ಗಂಟೆ AC ಆನ್ ಇದ್ರೂ ನಿಂಗೆ ಚಳಿ ಅನ್ನೋದು ಪದನೇ ಬರೋಲ್ಲ ನಿಮ್ಮ ಬಾಯಲ್ಲಿ, ಹಂಗಿರುತ್ತೆ. ಇಲ್ಲೇ ಹತ್ತಿರದಲ್ಲಿದೆ, ಸೈಟಲ್ಲಿ ಲೆಫ್ಟ್ ತೊಗೋಬೇಕಂತೆ. ಸೊ ಬ್ಯಾಕ್ ಫೋನ್ನ ಇದರಲ್ಲಿ ಇಟ್ಕೊಳ್ಳೋಣ. ನಿಮ್ಗೆ ರೋಡ್ ತೋರಿಸ್ತೀನಿ ಬನ್ನಿ, ಎಂಥ ರೋಡಲ್ಲಿ ನಾನಿದ್ದೀನಿ ಅಂತ. ಸೊ ಏನಂದರೆ ಭಾಷೆ ಚೇಂಜ್ ಆಗಿದೆ. ಭಾಷೆ ಚೇಂಜು, ಜನಗಳ ಮುಖ ಚೇಂಜು, ಅವ್ರು ಮಾತಾಡಿಸೋ ವೇ ಕೂಡ ಚೇಂಜು. ಕೆಲವೊಬ್ರು ತುಂಬ ಸ್ವೀಟಾಗಿ ಮಾತಾಡಿಸ್ತಾರೆ, ಕೆಲವೊಬ್ರು ತುಂಬ ರಫಾಗಿ ಮಾತಾಡಿಸ್ತಾರೆ. ನಿಮ್ಗೆ ಅರ್ಥನೇ ಆಗೋಲ್ಲ ಕೆಲವೊಂದು ಸತಿ ಅವ್ರು ಏನು ಮಾತಾಡ್ತಿರ್ತಾರೆ ಅಂತ. ಬಟ್ ನೀವು ಫಸ್ಟ್ ಟೈಮ್ ಬಂದರೆ ಇಫ್ ಯು ಆರ್ ಕಮಿಂಗ್ ಫ್ರಮ್ ಪ್ಲೇನ್, ಅಲ್ಲಿರೋ ಯಾವುದೇ ರೀತಿ ಕ್ಯಾಬ್ನ ಬುಕ್ ಮಾಡಬೇಡಿ. ಅಲ್ಲಿರೋರ್ಗೆ ಯಾರಿಗೂ ಹೇಳ್ಬೇಡಿ ನಿಮ್ಗೆ 20 ಪರ್ಚೇಸ್ ಮಾಡಬೇಕು, 10 ಪರ್ಚೇಸ್ ಮಾಡಬೇಕಂತ. 5 ರೂಪಾಯಿ ಕುಲ್ಫಿನ 200 ರೂಪಾಯಿ ಕೊಡಿಸ್ತಾರೆ ಅವರು. ಸೊ ಆ ಥರ ಇರುತ್ತೆ. ಇಲ್ಲಿಂದ ಎಲ್ಲೋ ಮುಂದೆ ಹೋಗಬೇಕು. ರೋಡ್ ಮಾಡ್ತಾಯಿತ್ತು. ಇಲ್ಲಿ 5 ನಿಮಿಷ ಐಸ್ ಕ್ರೀಮ್ ಕೂಡ ಕರ್ಗೋಗುತ್ತೆ. ಫ್ರೀಸರಲ್ಲೇ ನೀವು ಇದು ಮಾಡಬೇಕು. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ತುಂಬ ವಿಯರ್ಡ್ ಅನಿಸುತ್ತೆ ನಂಗೆ ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕೆ. ಬಟ್ ಖುಷಿನೂ ಆಗ್ತಾ ಇದೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದು ಬೇರೆ ಸ್ಟೇಟಿಗೆ ಬಂದಿದ್ದು, ಅಟ್ಲೀಸ್ಟ್ ಕಂಟ್ರಿ ಬಿಡಿ, ಸ್ಟೇಟಿಗೆ ಬಂದಿದ್ದೀನಿ. ಒಂದು ಹೆಣ್ಣುಡುಗಿ ಆಗಿ ಒಬ್ಬಳೇ ಮನೇಲಿ ಎಲ್ಲರನ್ನೂ ಒಪ್ಪಿಸಿ ಆಟ ಮಾಡಿ ನಾನು ಬಂದಿರೋ ಕಾರಣನೇ ಬೇರೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನೀವು ಫಾಲೋ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ, ಇಲ್ಲ ಅಂದರೆ ಸುಮ್ಮನೆ ಏನು ಕೇಳಿ. ನಿಜವಾಗ್ಲೂ ಯಾವುದೇ ರೀತಿ ರೈಟ್ ಇಲ್ಲ. ಸಿಕ್ತು ಇಲ್ಲಿ ಯಾವುದೇ ರೀತಿ ಮಾರ್ಕೆಟ್ ಆಗಲ್ಲ. ಇಲ್ಲೆಲ್ಲ ಶಾಪಿಂಗ್ಗಳೇ. ಸೊ ಈಗ ಎಮ್ ಮಾರ್ಟ್ ಅಂತ ಇದೆ. ನಾನು ಇಲ್ಲಿಗೆ ಹೋಗ್ಬೇಕೀಗ. ಸೊ ಇದು ತೋರಿಸಿರೋದಿಲ್ಲನೇ, ಬಟ್ ಇದು ಓಪನ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಅನ್ಸೋ ಸ್ಕೇರ್. ದಿಸ್ ಇಸ್ ಕಾಲ್ಡ್ ಸಮಥಿಂಗ್ ಎಮ್ ಮಾರ್ಟ್. ಬಟ್ ಇನ್ನೂ ಮುಂದೆ ಹೋಗ್ಬೇಕಂತ ತೋರಿಸ್ತಿದೆ. ಐ ಡೋಂಟ್ ನೋ, ಗೂಗಲ್ನ ನಂಬೇಕಾ, ಇಲ್ಲಿರೋದನ್ನ ನಂಬೇಕಾ ಅಂತ. ಯಾರನ್ನ ನಂಬಿದ್ರು ಒಂದೇ ಗೈಸ್. ಇದೇನೆ ಶೋಯಿಂಗ್ ರಾಂಗ್, ಬಟ್ ಇದೇನೆ. ಸೊ ನಾವು ಆ್ಯಕ್ಚುಲಿ ಕೆಳಗಡೆ ಹೋಗೋಕ್ಕಿಂತ ಮೇಲೆ ಹೋಗ್ಬೇಕು. ನಾನು ಡೋರ್ ಕ್ಲೋಸ್ ಇದೆಯೋ ಅಂತ ಗೊತ್ತಿಲ್ಲ. ನನಗೆ ಬೇಕಾಗಿರೋ ಸಾಮಾನು ಸಿಗುತ್ತೋ ಸಿಗಲ್ವೋ ಅದು ಗೊತ್ತಿಲ್ಲ. ಫೈನಲಿ ಕಾರ್ಡ್ ತೊಗೊಂಡಿದ್ದೀನಿ. ಜ್ಯೂಸ್ ಲೇಸೆಲ್ಲ ಇದೆ. ಬಟ್ ಫಸ್ಟು ಬಟ್ಟೆ ಹೋಗ್ತೀನಿ, ಸೋಪಿನ ಪುಡಿ ತೊಗೊಳ್ಳೋಣ. ಮನೆಗೆ ಕರ್ನಾಟಕಕ್ಕೂ ಇಲ್ಲಿಗೂ ರೇಟ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ. ಅದು ಸೇಮ್ ಪ್ರಾಡಕ್ಟ್ ಚೇಂಜ್ ಇರಲ್ಲ. ಇವಾಗ ನಂಗೆ ಗೊತ್ತಿಲ್ಲ ಇಲ್ಲೋ ಇದೆಯೋ ಇಲ್ವೋ ವೀಡಿಯೋ ಮಾಡೋದು ಅಂತ. ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಯಾವಾಗಲೂ ವೀಲ್ ಯೂಸ್ ಮಾಡ್ತಾರೆ. ಸೊ ನನಗೆ ತಗೊಳ್ಳೋಣ. ನಾನು ಒಂದೇ ಸತಿ ಶಾಪಿಂಗ್ ಮಾಡೋದು. ನಾನು 100 ಸತಿ ಶಾಪಿಂಗ್ ಮಾಡಲ್ಲ, ಯಾಕಂದರೆ ವಾಪಸ್ ಬರೋಕ್ಕೆ ನನ್ನ ಕೆಳಗೆ ನಾನು ತುಂಬ ಸೋಂಬೇರಿ. ಸೊ ನಾನು ಇರೋದು ಬರೀ 3 ತಿಂಗಳಿಗೆ.
ಈಗ ಪಾತ್ರೆ ತೊಳೆಯೋ ಸೋಪ್ ಯಾವ್ದು ತೊಗೋಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಐ ಫೀಲ್ ಚಿಕ್ಕ 50 ರೂಪಾಯಿ ಯಾವುದೂ ಇಲ್ಲ ಇಲ್ಲಿ, ಬಂಡಲ್ ಇದೆ. ಫ್ಯಾನ್ ಹಾಕಿದ್ದಾರೆ, ಸಾರಿ ವೀಡಿಯೋ ಪ್ಯಾಕ್ ಮಾಡಿ ತೋರ್ಸೋಕ್ಕಾಗ್ತಿಲ್ಲ. ಸೊ ಫ್ಯಾನ್ ಹಾಕಿದ್ದಾರೆ, ಸ್ಟಿಲ್ ಬೇರ್ತಾ ಇದ್ದೀನಿ. ಸ್ವಲ್ಪ ಕ್ಯಾಮ್ರಾ ಡೌನ್ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇವೆಲ್ಲ ಸಡನ್ ನಾನು ನಿಮ್ಗೆ ಕಳಿಸ್ತೇನೆ. ಡಿಶ್ ವಾಶ್ ಮಾಡಿ ನಮ್ಮನೇಲಿ ಕೆಲವು ಟೈಮ್ ಸೋಪಿನ ಪುಡಿಲೇ ಎಲ್ಲ ಉಚ್ತಾರೆ. ಐ ಡೋಂಟ್ ನೋ ಐ ಶುಡ್ ಸೆಕ್ ಸ್ಯಾನಿಟರಿ ಪ್ಯಾಡ್ಸ್ ಆರ್ ನಾಟ್. ಅದು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ. ನೆಕ್ಸ್ಟ್ ಒಂದು ಎಲ್ಲ ಕುರ್ಕುರೆ ಸೆಕ್ಷನ್ ಇದೆ. ಸೊ ಬೆಂಗಳೂರು ರಾಜಸ್ಥಾನ್ಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ವಿಯರ್ಡಾಗಿ ನೋಡ್ಬೋದು, ವೀಡಿಯೋ ಮಾಡಬೇಕಾದ್ರೆ ಬೆಂಗಳೂರಲ್ಲೂ ಹಂಗೆ ನೋಡ್ತಾರೆ. ಪ್ರೈಸ್ ನಾನು ಏನೇನೋ ತೊಗೊಬೇಕು ಅಂದ್ಕೊಂಡು ಬಂದೆ, ಬಟ್ ಮರ್ತೋಯ್ತು ಏನೇನಾಯ್ತು ಅಂತ. ಅದಕ್ಕೆ ಲಿಸ್ಟ್ ಮಾಡ್ಕೊಳ್ಳೋದು. ನಾನೆಲ್ಲ ತಗೊಂಡು ನನ್ನ ಕಾರ್ಡ್ ಮರ್ತೋಯ್ತು. ನಾನು ವಾಟರ್ ಬಾಟಲ್ ತೊಗೋಬೇಕು. ಫಸ್ಟ್ ಆಫ್ ಆಲ್ ನಾನು ವಾಟರ್ ಬಾಟಲ್ ತೊಗೊಂಡಿಲ್ಲ ಅಂದರೆ ನಂಗೆ ನೀರೇ ಕುಡಿಯೋಕ್ಕಾಗಲ್ಲ. ಸೊ ಇದೆಲ್ಲ ಚಿಕ್ಕ ಮಕ್ಕಳು ವಾಟರ್ ಬಾಟಲ್ ಇದೆ, ಚೆನ್ನಾಗಿರೋ ವಾಟರ್ ಬಾಟಲ್ ಬೇಕು. ಹಾಂ, ಹಣ್ಣು ತೊಗೋಬೇಕು ಅಂತ ಬಂದೆ, ಬಟ್ ಹಣ್ಣು ಯಾವುದೂ ಇಲ್ಲ. ಹಣ್ಣು ಕಟ್ ಮಾಡೋಕ್ಕೆ ಚಾಕು ಬೇಕಲ್ಲ, ಚಾಕು ನೋಡೋಣ. ಚಾಕು ಇದೆಲ್ಲ ಇದೆ ನನ್ನ ಹತ್ರನೇ, ಗೊತ್ತಿಲ್ಲ ಚಾಕು ಎಲ್ಲಿಟ್ಟಿದ್ದಾರೆ ಅಂತ. ಗೈಸ್ ಭಯ ಆಗ್ತಿದೆ ಕೇಳೋಕ್ಕೂ, ಎಲ್ಲಿ ಬೈತಾ ಅಂತ. ಇಲ್ಲ ಇಲ್ಲ ಆ ಥರ ಏನಿಲ್ಲ, ಇದು ಹೆಲ್ಪ್ ಮೀ. ಬಟ್ ನಾವು ಒಂಥರ ದುರಂಕಾರ ಜಾಸ್ತಿ ಕೇಳೋಕ್ಕೆ ಅಲ್ಲ, ಅದೇ ಏನೂ ಮಾಡೋಕ್ಕಾಗಲ್ಲ. ಐ ವಾಂಟೆಡ್ ದಿಸ್ ಬಟ್ ಐ ಆಮ್ ಥಿಂಕಿಂಗ್ ಟು ಟೇಕ್ ದಿಸ್. 60 ರೂಪೀಸ್. ಬಜೆಟ್ ತುಂಬ ಕಮ್ಮಿ ಇದೆ, ಬಜೆಟ್ ಅಷ್ಟೊಂದು ಜಾಸ್ತಿ ಇಲ್ಲ. ಸೊ ಲೆಟ್ಸ್ ಗೋ ವಿತ್ ದಿಸ್. 208 ಸೀಕ್ರೆಟ್. ಓಕೆ, ಇಟ್ಸ್ ಅ ಸೀಕ್ರೆಟ್. ಒಂದು ನೈಫ್, ಚಾಕು 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 ನಂಗೆ ಚಾಕು ಕಾಣಿಸ್ತಿಲ್ಲ. ನನಗೆ ಅವಳನ್ನ ಕೇಳೋಣ. ಭಯ್ಯ ಓ ನೈಫ್ ನೈಫ್ ಸೊ ನಾನು ನಿಮ್ಮ ಅಣ್ಣಂಗೆ ಹೆಲ್ಪ್ ಕೇಳಿದ್ದೀನಿ, ನಾನು ತೋರಿಸಿದ್ದಾರೆ. ಕೈಸ್ ನಾನು ಹೇಳಿಲ್ವ, ನನ್ನ ಕಣ್ಣಿಗೆ ಕಣ್ಮುಂದೆ ಬೆಣ್ಣೆ ದೂರೆಲ್ಲ ಹುಡ್ತೀನಿ ನಾನು. ಕಿತ್ನಾ ಫ್ರೈ ಹೇಳ್ತಾ ಇದ್ದಾರೆ. ಹಾಂ बैंगलोर। हाँ हाँ मैं यहाँ पर वही बगल के रोड में रहती हूँ, बगल वाले वो रोड में रहती हूँ। हाँ 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 बिहान पीछे है ना, वहाँ रहती हूँ। वो हाईवे किंग होटल है। होटल नहीं, होटल में नहीं रहती हूँ मैं, पीछे में रहती हूँ। हाँ हाँ ಹಣ್ಣು ತೊಗೋಬೇಕಿತ್ತಲ್ವ, ಮತ್ತೋಯ್ತು ಹಣ್ಣು ತೊಗೊಳೋದು. ನಮ್ಮಮ್ಮ ಹಾಂ 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 ನಾನು ಹುಡುಗಿ ಅಂತ ನನಗೆ ಕೇಳ್ತೇನೆ, ಅದಕ್ಕೆ ಡೌಟ್ ಬರೋದು. ಯಾಕಂದರೆ ನಾನು ಏನು ಬೇಕು ಅದನ್ನ ನಾನು ತೊಗೊಳಲ್ಲ, ಏನು ಬೇಡ ಅದನ್ನ ನಾನು ಜಾಸ್ತಿ ತೊಗೋತೀನಿ. ಸೊ ಲೆಟ್ಸ್ ಟೇಕ್ ಬೇಬಿ ಲೋಷನ್, ಬೇಬಿ ಶಾಂಪೂ, ಬೇಬಿ ಪೌಡರ್, ಬೇಬಿ ಆಯಿಲ್. ಸೊ ಈ ಸದ್ಯಕ್ಕೆ ನಮ್ಮದೇ ಬ್ರ್ಯಾಂಡ್ ತೊಗೊಳ್ಳೋಣ. ಬೇರೆದಕ್ಕೆ ಹೋದರೆ ಸುಮ್ಮನೆ ಪ್ರಾಬ್ಲಮ್. ಕೂದಲು ಉದ್ರೆ ಸ್ಟಾರ್ಟ್ ಮಾಡಿದ್ರೆ ನನಗೇನಾಗಲ್ಲ, ನಮ್ಮಮ್ಮ ನಾನು ತುಂಬಿತಾರೆ ಅಷ್ಟೇ. ಸೊ ಗೈಸ್ ನನ್ನ ನಿಮ್ಮ ಸೀಕ್ರೆಟ್ ಪಿಂಕ್ ಕಲರ್ ಒಂದೇ ಒಂದು ನೈಟ್ ಪಾಲಿಶ್ ತಗೊಂಡು ನಾನು ಬರಬೇಕು. ನಾನು ನೈಟ್ ಪಾಲಿಶ್ ತಂದಿಲ್ಲ. ಗಾಯ್ಸ್ ಸಂಜೆ ಸೊ ನಾನು ಕುಕಿಂಗ್ ಏನು ಮಾಡೋಕ್ಕೋಗಲ್ಲ ಜಾಸ್ತಿ. ನಾನಿಲ್ಲಿ ಹಣ್ಣು ಹುಡುಕ್ತಾ ಇದ್ದೀನಿ, ಹಣ್ಣಿಲ್ಲ. ಇದು ಸೂಪರ್ ಮಾರ್ಕೆಟ್ ಅನ್ಸುತ್ತೆ. ಇದು ಇಷ್ಟು ಬಿಟ್ಟರೆ ಏನು ಸಿಗಲ್ಲ. ಫುಲ್ ರೇಷನ್ ಇದೆ, ಎಲ್ಲ ಇದೆ, ಮ್ಯಾಗಿ ಪ್ಯಾಕೆಟ್ಸ್ ಇದೆ. ನಾನು ಜಾಸ್ತಿ ಊಟನೇ ತಿನ್ನೋಕ್ಕೋಗಲ್ಲ. ಇದು ಸೀಕ್ರೆಟ್. ನಮ್ಮ ನಿಮ್ಮ ಮಧ್ಯೆ ಮಾತ್ರ ಇಲ್ಲ. ನಮ್ಮಮ್ಮ ನಿಜವಾಗ್ಲೂ ಫ್ಲೈಟ್ ಹಾಕ್ಕೊಂಡು ಬರ್ತಾರೆ. ಇದೆ ಊಟ ನೀಟಾಗಿ ಮಾಡಲ್ವಾ, ಅದು ನೀಟಾಗಿ ಮಾಡಲ್ವಾ, ಇದು ನೀಟಾಗಿ ಮಾಡಲ್ವಾ ಅನ್ನೋದೇ ಆಗಿರುತ್ತೆ. ನಾನು ಪೇಸ್ಟ್ ತೊಗೊಳ್ಬೇಕಿತ್ತು, ಅದೇ ಅಂದ್ಕೊಂಡೆ. ತುಂಬ ಮರಿತೀನಿ ಗೈಸ್. ಹಾಂ ಸಿಕ್ತು. ಸೊ ನಾನು ಕೋಲ್ಗೇಟ್ ತೊಗೋತಿದ್ದೀನಿ. ನಮ್ಮ ಮನೇಲಿ ಯೂಸ್ ಮಾಡ್ತಾರೆ, ಬಟ್ ನಾನು ಒಬ್ಬಳೇ ಇರೋದ್ರಿಂದ ಯಾವುದೋ ಒಂದು ಪೇಸ್ಟ್ ಅಲ್ವಾ,
ಅಲ್ಲಿ ತಾನೇ ಉಜ್ಜೋದು, ಸೊ ಅಲ್ಲಿ ಉಜ್ಜಕ್ಕೆ. ಸೊ ಕೆಲವು ಟೈಮ್ ನನ್ನ ರೂಮ್ ತುಂಬ ಸ್ಮೆಲ್ ಬರುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಅದು ನಾನು ಪಾತ್ರೆ ಏನು ತೊಳೆಯೋಕೆ ಹೋಗಲ್ಲ ನಾನು. ಸೊ ಸೀಕ್ರೆಟ್ ನಾನು ಅದ್ರಾಗ ಎಲ್ಲ ಚಾಕ್ಲೇಟ್ ಒಂದು ಮಣ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಬಿಲ್ಲಿಂಗ್ ಮಾಡ್ಸಕ್ಕೆ ಬಂದಿದ್ದೀನಿ, ಬಿಲ್ಲಿಂಗ್ ಮಾಡ್ಸಕ್ಕೆ ಬಂದಿದ್ದೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. ನನಗೆ ಫ್ರೂಟ್ ಮಾರ್ಕೆಟ್ ಇದೆ ಅಂತ ಕೇಳೋಣ. भैया यहाँ फ्रूट कहाँ मिलता है? फ्रूट्स आगे मिलेंगे, आगे मिलेंगे। वेजिटेबल फ्रूट्स आगे, यहाँ से रोशन नहीं सोम ಮತ್ತೆ ನಡಿಬೇಕು. ಐ ಹೀಟ್ ವಾಕಿಂಗ್. ಸೊ ವೆಯ್ಟ್ ಮಾಡಿ, ಬಾಯಿನ ಅಮೌಂಟ್ ತೆಗಿಬೇಕಲ್ಲ ಎಷ್ಟಾಯ್ತು ಏನು ಅಂತ. ಇಲ್ಲಿ ಬಂದಾಗಿಂದ ತುಂಬ ಅಮೌಂಟ್ ಖರ್ಚಾಗಿದೆ. ಸೊ I'm not foodie, but I love this bag. ನಾನು ಅಷ್ಟು ದುಡ್ಡಿಲ್ಲ, ನಾನು ಅಷ್ಟು ಒಳ್ಳೇದಾಗಿಲ್ಲ ಮಾತಾಡ್ಸೋದ್ರಲ್ಲಿ, ಅದು ಅವ್ರ ಹತ್ರ ಹೇಳೋದ್ರಲ್ಲಿ. ಸೊ ನೀವು ರಾಜಸ್ಥಾನಿಗೆ ಬಂದಾಗ ಅಕಸ್ಮಾತ್ ನೀವು ಮೀರಾಪುರಲ್ಲಿದ್ದೀರ ಅಂದರೆ ಮೇ ಬಿ ಇಟ್ಸ್ ಕ್ವೈಟ್ ನಿಯರ್ ಫಾರ್ ಯು. ನೋಡೋಣ. ನಮ್ಮ ಹೇಳ್ತಾರೆ ನಾನು ತುಂಬ ದುಡ್ಡು ಖರ್ಚು ಮಾಡ್ತೀನಿ ಅಂತ, ಹೌದಾ ಇಲ್ವೋ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಕೆಲವೊಂದು ಎಡಿಟ್ ಮಾಡೋದು ತುಂಬ ಕಷ್ಟ ಗೈಸ್, ಸೀರಿಯಸ್. ನಾನು ಅಂದ್ಕೊಂಡಿದ್ದೆ ಬ್ಲಾಗ್ ಮಾಡೋದು ತುಂಬ ಈಸಿ, ಏನು ಕ್ಯಾಮ್ರಾ ಇಟ್ಕೊಳ್ಳಿ ಇಳಿತಿಲ್ಲ ಆಗ್ಬಿಡೋದು ಅಂತ, ಬಟ್ ಇಲ್ಲ, ಮಾಡಿದಾಗಲೇ ಗೊತ್ತಾಗುತ್ತೆ. ನಮ್ಮ ಹೇಳ್ತಲ್ಲ भैया कैरी बैग है, कैरी बैग उसका कितना होगा? Guys, cute carry bag here they're giving me. पाँच दिया था, 625 rupees. Okay, good. Actually I have given 10 rupees. एक दे पाकड़ी एक हां दे अच्छा ये दे आले What? कैरी बैग अच्छा वाला नहीं है क्या? मैं कैसे इसको कैरी करके जा सकती हूँ? खा जाओगे? मुझे फूड लेने के लिए भी जाना है ना, तो फिर आप बताओ फूड लेके वापस जाना है. हाँ चलो गाइस मैं आती हूँ. ओके. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಫ್ರೂಟ್ ತೊಗೊಂಡು ನೀವು ಬನ್ನಿ, ಬೇಕಂದ್ರೆ ಕ್ಯಾರಿ ಬ್ಯಾಗ್ ನಿಜವಾಗ್ಲೂ ಕ್ಯಾರಿ ಬ್ಯಾಗ್ ಥರ ಕಾಣಿಸ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಫುಲ್ ಮಾಡ್ತಿದ್ದಾರೆ ಫುಲ್ಲಾಗಷ್ಟೇ. ಅದಕ್ಕೆ 5 ರೂಪಾಯಿ ಕೊಟ್ಟಿದ್ದೀನಿ, ಸೀರಿಯಸ್ಸಾಗಿ 5 ರೂಪಾಯಿಗೆ 5 ರೂಪಾಯಿ ಪೇವಿ ಕಿಟ್. ನಾನೇನು ಪೇವಿ ಟಿಕೆಟ್ ಕೊಡಲಿ, ಅಲ್ಲೇ 625 ರೂಪಾಯಿ ಆಯಿತು. 625 ಅಂದರೆ ಯೋಚನೆ ಮಾಡಿ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ. ಫ್ರೂಟ್ಸ್ ಒಂದೇ ಕಡೆ ಸಿಗಲ್ಲ, ಏನೂ ಇಲ್ಲ. ಬಟ್ ನೀನು ನಾನು ಹೊಸಗಳಾಗೋದ್ರಿಂದ ಆ ಥರ ಇರ್ಬೋದು. ಬನ್ನಿ ಮುಂದೆ ಇನ್ನೂ ಏನೇನು ಕಾದಿದೆ ನೋಡೋಣ. ನಾನು ಕನ್ನಡದಲ್ಲಿ ಮಾತಾಡ್ತಿರೋದ್ರಿಂದ ಅವರಿಗೆ ಆರಾಮ್ಸಿ ನಿಜವಾಗೂ ಬೇಗ ಫುಲ್ ಮಾಡ್ಬೋದು ಎಲ್ಲರೂ. 5 ನಿಮಿಷ ಅಲ್ಲಿದ್ದರಿಂದ ಅಷ್ಟೊಂದು ಸೆಕೆ ಏನಾಗ್ತಿಲ್ಲ. ಆಮೇಲೆ ಸ್ವಲ್ಪ ಗಾಳಿ ಕೂಡ ಬರ್ತಾಯಿದೆ. ನಾನು ನಿಮಗೆ ನನಗೆ 100 ಸಬ್ಸ್ಕ್ರೈಬರ್ಸ್ ಆದರೆ 100 ಸಬ್ಸ್ಕ್ರೈಬರ್ಸ್ ಆದರೆ ನಾನು ನಿಮಗೆ ಅದೇನು ಮಹಲ್ ಅಂತಾರೆ, ಒಂದು ನಿಮಿಷ ಇದಕ್ಕೆ ಅಪ್ಲಿಸ್ಕೊತೀನಿ ಅಂದರೆ ಸಿಗೋ ಐ ಕ್ಯಾನ್ ರಿಮೆಂಬರ್. ಗೈಸ್ ನಂಗೆ ನಿಜಕ್ಕೂ ಮರ್ತೋಗಿದ್ದೆ. ಸೊ ನಂಗೆ 100K ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ ಬಂದಿರುತ್ತೋ ಪ್ಲೇಸ್ಗಳ ನೇಮಲ್ಲಿ ಆ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಆಮೇಲೆ ಟೆಂಪಲ್ಸ್ಗಳಿದೆ, ಇಲ್ಲಿ ತುಂಬ ಚೆನ್ನಾಗಿರೋ ಟೆಂಪಲ್ಸ್ಗಳಿದೆ. ಯು ಕಾಂಟ್ ಬಿಲೀವ್ ರಾಜಸ್ಥಾನ ಇದೆಯಾ ಅನ್ನೋದು. ಐ ಇಂಡಿಯನ್. ಓಕೆ, ಸೊ ಎಲ್ಲರೂ ನನ್ನ ಬಿಯಾಡಾಗಿ ನೋಡ್ತಿದ್ದಾರೆ. ನಾನು ಇಲ್ಲಿ ವಾಕ್ ಮಾಡ್ತೀನಿ, ತುಂಬ ಕೈ ನೋವು ಬಂತು. ಹೋಗ್ರಿ, ನಾನು ಕ್ಯಾರಿ ಬ್ಯಾಗ್ ತೊಗೋಬೇಕು ಅಂದ್ಕೊಂಡೆ. ಇಲ್ಲಿ ದುಡ್ಡು ಇಲ್ಲಿದೆ. ಐ ಡೋಂಟ್ ನೋ. ಈಗ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನಾನು ಹೋಗ್ಬೇಕಾಗಿರೋದು. ಸೊ ಬನ್ನಿ ಹೋಗೋದ್ರಲ್ಲಿ ಏನಿದೆ, ಹಣೆ ಬರೋ ಕೊನೆ ಯಾರು ಅನ್ನೋದು ಇದೆ ಅಲ್ವಾ. ನಮ್ಮಮ್ಮ ಹೇಳಿದ್ರು, ಬೇಡ ಕಣೆ ಹೋಗ್ಬೇಡ ಕಣೆ ನನ್ನ ಜೊತೆನೇ ಇದೆ ಅಂತ ಹೇಳ್ತಾರಲ್ವ ಮಕ್ಕಳು. ಯಾವತ್ತಾದ್ರೂ ಅಮ್ಮನ ಮಾತು ಕೇಳಿದ್ರು, ಮಾಡಿದ್ದು ಮಾಡ ಅನ್ನೋ ಥರ. ಬಟ್ ಏನು ಮಾಡಲಿ, ಲೈಫಲ್ಲಿ ಒಂದು ಏನೋ ಅಚೀವ್ ಆಗೋಕ್ಕೆ ಏನೋ ಒಂದು ಮಾಡಬೇಕಲ್ವ ಅಂತ ಬಂದೆ. ಆ್ಯಕ್ಚುಲಿ ನಾನು ಬಂದಿರೋದಕ್ಕೆ ಇಲ್ಲಿ 2 ಕಾರಣ ಇದೆ. ನಾನು ಇಲ್ಲಿ ಬರಬೇಕಂತ ನನಗೆ ಅನಿಸಿದ್ದು, ನಾನು ವಾಕ್ ಸ್ಟಾರ್ಟ್ ಮಾಡಬೇಕು. ನನ್ನ ಕನ್ನಡಿಗರಿಗೆ ರಾಜಸ್ಥಾನ ಹೇಗಿದೆ, ಯಾರ್ಯಾರ ಕೈಯಲ್ಲಿ ಬರೋಕ್ಕಾಗಲ್ವೋ ಅವರಿಗೆ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ, ಹಾಗೆ ಇಲ್ಲಿ ಕಲ್ಚರ್ ಹೇಗಿದೆ ಅದೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಆಸೆ ಬಂತು. ಅದಕ್ಕೆ ನಾನು ಮಾಡ್ತಿರೋದು. ಸ್ಟಾರ್ಟಿಂಗ್ ಟು ಎಂಡಿಂಗ್ ನಾನು ವಾಯ್ಸ್ ಕೊಡೋಕ್ಕಾಗಲ್ಲ, ಸುಸ್ತಾದರೂ ಆಗ್ಬೋದು. ಯಾಕಂದರೆ ಮಾತಾಡಿ ನಂಗೆ ತುಂಬ ಸುಸ್ತಾಗ್ತದೆ. ಈಗ ಆಲ್ರೆಡಿ ಸುಸ್ತಾಗ್ತದೆ. ನಾನು ಗೈಸ್ ನಾನು ನಿಜ ಹೇಳ್ತೀನಿ, ಇಲ್ಲಿ ಇವ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಸಮೋಸ, ಕಚೋರಿ, ಪಾವ್ ಭಾಜಿ, ವಡಾ ಪಾವ್, ಪೋಹ ಅಂದರೆ
ಅವಲಕ್ಕಿ ಇದು ಇವ್ರ ಮಾರ್ನಿಂಗ್ ಟಿಫನ್. ನಮ್ಮ ಕರ್ನಾಟಕದಲ್ಲಿ ನಮಗೆ ಅದು ಸ್ನ್ಯಾಕ್ಸ್ ಇದ್ದಂಗೆ, ಬಟ್ ಇವ್ರಿಗೆ ಟಿಫನ್ ಇದ್ದಂಗೆ. ಬೆಳಗ್ಗೆ ಅದು ತಿನ್ಬೇಕಂದ್ರೆ ಆಗಲ್ಲ, ದೂರ ಹಾಕ್ಸ್ಕೊಂಡು. ಸೊ ಬೆಳಗ್ಗೆ ತಿನ್ನೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಪ್ಲೀಸ್ ಆ್ಯಕ್ಚುಲಿ ಪ್ಲೇಸ್ ಚೆನ್ನಾಗಿದೆ, ಬಟ್ ಬೇಡಕ್ಕೆ ತುಂಬ ನಮ್ಮ ಕರ್ನಾಟಕದಲ್ಲಿ ಹಂಗಿಲ್ಲ. ಕನ್ನಡದಲ್ಲಿ ಮಾತಾಡ್ತಿದ್ರೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ, ಬಟ್ ಹಿಂಗಿಲ್ಲ. ನನ್ನ ಭಾಷೆ ಚೇಂಜ್ ಇದೆ. ನಾನು ಮಾಡ್ತಿರೋದು ಬ್ಲಾಗು, ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ. ಲೈಫ್ ಇಸ್ ಡಿಫಿಕಲ್ಟ್. ಈ ಸೆಕೆಗೆ ನನಗೆ ಅನಿಸಿದ್ದು ನಾನು ವಾಪಸ್ ಕರ್ನಾಟಕಕ್ಕೆ ಬರಬೇಕು ಅಂತ. ನಮ್ಮ ಬೆಂಗಳೂರು ವೆದರ್ ಜೈಪುರಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನು ಬೇತೋಗಿ ನಾನು KG ಕಮ್ಮಿ ಆಗಿದೆ, 2 kg ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಅಂದರೆ ಐ ಆಮ್ ಸೊ ಪ್ರೌಡ್ ಆಫ್ ಮೈ ಸೆಲ್ಫ್. ನೋ ಯು ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ರಾಜಸ್ಥಾನಿ ಸನಿ ಡೇಸ್. ಸೊ ಐ ಗಾಟ್ I don't feel it's good. ನಾನು ನಿಜವಾಗ್ಲೂ ಹಣ್ಣು ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಿದೆ. ಹಣ್ಣು ತಿನ್ಬೇಕು ಅನ್ನಿಸಿದೆ. ಮಾವಿನಕಾಯಿ ನೋಡ್ತಿರ್ಬೋದು ನಿಮಗೆ, ಪೀಸ್ ಮಾವಿನಕಾಯಿ. ನನಗೆ ಅಟ್ಲೀಸ್ಟ್ ಗ್ರೀನ್ ಹೌಸ್ ಆದರೂ ಸಿಕ್ಕಿದ್ರೆ ಪರವಾಗಿಲ್ಲ. ಕಾಸ್ಟ್ಲಿ ಆಗಿರ್ಬೋದು, ಎಷ್ಟಾಗಿರ್ಬೋದು, ಒಳ್ಳೆ ಫ್ರೂಟ್ಸ್ ತಿನ್ನಬೇಕು. ಯಾಕೆಂದರೆ ನಾನು ಇಲ್ಲಿ ಜ್ವರದಿಂದ ನಮ್ಮ ಅಮ್ಮ ಬಂದು ನೋಡ್ಕೊಳ್ಳಲ್ಲ. ನಾನು ಒಬ್ಬಳೇ ಇರೋದು, ನನ್ನ ಕೈಯಲ್ಲಿ ಹೆಚ್ಚು ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಸೊ ಏನೋ ಒಂದು ಇದೆಯಲ್ಲ, ಏನಂದರೆ ಒಂದು ಆ್ಯಪಲ್ನ ತಿಂದರೆ ಡಾಕ್ಟ್ರನ್ನ ದೂರ ಇರುತ್ತೆ ಅಂತ. ಸೊ ಅದಕ್ಕೆ ದಿನ ಒಂದು ಆ್ಯಪಲ್ ಆದರೂ ತಿನ್ನೋಣ ಅಂತ. ಆ್ಯಪಲ್ ನನಗೆ ಫ್ರೂಟ್ಸನ್ನು ಆ್ಯಪಲ್ ಅಂದರೆ ತುಂಬ ಇಷ್ಟ. ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ನಿಜವಾಗ್ಲೂ ಒಂದೇ ಒಂದು ಗ್ರೀನ್ ಹೌಸ್ ಇಲ್ಲ. ಸೊ ಬೆಂಗಳೂರಿಂದ ಯಾರಾದರೂ ಬಿಸ್ನೆಸ್ ಮಾಡಿ ಗ್ರೀನ್ ಹೌಸ್ ಮಾಡಬೇಕು ಅಂದರೆ ರಾಜಸ್ಥಾನಲ್ಲಿ ವೆಲ್ಕಮ್. ನೀವು ಮಾಡಿದರೆ ಫಸ್ಟ್ ಕಸ್ಟಮರ್ ನಾನೇ ಆಗಿರ್ತೀನಿ ಅನಿಸುತ್ತೆ. ಆ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಹೋಗೋಣ. ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಇನ್ನೊಂದು ಗ್ರೀನ್ ಹೌಸ್ ಇಲ್ಲ, ಏನಿಲ್ಲ, ರೋಡಲ್ಲಿ ಹಣ್ಣಿಟ್ಟಿದ್ದಾರೆ, ವಿಚ್ ಇಸ್ ನಾಟ್. ಅದು ಹಣ್ಣು ಚೆನ್ನಾಗಿಲ್ಲ ರೀ. ನಮ್ಮ ಬೆಂಗಳೂರಿಗೆ ಬೆಸ್ಟು ಅನಿಸುತ್ತೆ, ಬಟ್ ರಾಜಸ್ಥಾನ್ ಇಸ್ ಗುಡ್ ವೆಯ್ಟ್ ಲಾಸ್ ಮಾಡೋರಿಗೆ. ನಾನು ಕಂಫರ್ಟ್ ರಾಜಸ್ಥಾನ್ ಬೇಕಾಗಿದೆ ನೋಡಿ, ನೋಡ್ತಿರ್ಬೋದು. ಸ್ವಲ್ಪ ನಡೆದಕ್ಕೆ ಇಷ್ಟೊತ್ತಾಗಿ ನಮ್ಮ ಬೆಂಗಳೂರಲ್ಲಿ ತಂದಾಗೆ ಒಲವಿನ ಹುಡುಗರೆ ಕೊಡಲೇನು ಅಂತ ತಣ್ಣಗೆ ತಂಗಾಳಿಯಲ್ಲಿ ನಾನು ತೇಲಿ ತುಂಡೆ ಅಂತ ಗಾಡಿ ಕೂತ್ಕೊಟ್ಟು ಹೋಗೋದು. ನಾನು ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ತುಂಬ ಹೊಟ್ಟೆ ಹಸಿತಿದೆ, ನಡೆಯೋಕ್ಕೆ ಹೊಟ್ಟೆ ಹಸಿತಿದೆ. ಕಾಲು ನೋವು ಬಂತು. ನಾನು ಇಷ್ಟೊಂದು ದೂರ ನಡೆದಿದ್ದೀನಿ, ಬಟ್ ಸೆಕೆಗೆ ನಿಮ್ಮ ಎನರ್ಜಿ ಹೊಂದೋಗುತ್ತೆ. ನೀವು ಇಲ್ಲಿ ರೋಡ್ ನೋಡ್ಬೋದು. ನೀವು कंपेयर ಮಾಡಬಾರ್ದು ಅಷ್ಟೇ. मैंने क्या दीदी वो एप्पल कितने का है? अच्छा, हेलो, मिक्स फ्रूट कितने में मिलेगा? अच्छा, ಸೊ ನಿಮ್ಗೆ ಯಾರು ಬೇಕಾದ ತೊಗೊಳ್ಳಿ. ವೆಯ್ಟ್ ಮೇಲೆ ನಾನು ನಿಮ್ಗೆ ರೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕಡೆನೂ ಹಂಗೆ. ನಾನು ಮಿಕ್ಸ್ ಫ್ರೂಟ್ ಎಷ್ಟಕ್ಕೆ ಅಂತ ಕೇಳಿದೆ. ಸೊ ಎಷ್ಟು ಬರುತ್ತೆ ನೀವೆಲ್ಲ ಯಾರು ಬೇಕಾದ ತೊಗೊಳ್ಳಿ, ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ನಾನು ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನೀಗ ತೊಗೋತಾ ಇದ್ದೀನಿ ಆ್ಯಪಲ್. ಲೈಕ್ ಅಷ್ಟು ಶ್ರೀಮಂತಲ್ಲ, ಆ್ಯಪಲ್ ತೊಗೊಂಡಿದ್ದೀನಿ. ಸಾರಿ, ಸದ್ಯ ಪಕ್ಕ ಮಾಡಿ ಸೀಕ್ರೆಟ್ ಎರಡು ಸೀಕ್ರೆಟ್. ನಾನು ಆ್ಯಪಲ್ ಮುದ್ದೆ ಜಾಸ್ತಿ ತಿನ್ನಲ್ಲ, ನನಗೆ ಜ್ಯೂಸಿ ಟೈಪಲ್ಲಿ ಬೇಕಾಗಿರುತ್ತೆ. ನಾವು ಯಾವ ಲ್ಯಾಂಗ್ವೇಜ್ ಮೇಲೆ ಮಾತಾಡ್ತೀವೋ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಅವನ ಬರೋಣ ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮರ್ಸೇಬು ಅಂತ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಬೈತಾರೆ, ಎಲ್ಲ ನನ್ನ ಮೇಲೆ ಹಾಕ್ಬಿಡೆ ಇನ್ನೇನೋ ಹೇಳ್ತಿದ್ರು ಅಂತ. ಸೊ 3 ಮರ್ಸೇಬ್ ತೊಗೊಂಡಿದ್ದೀನಿ. ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ. ಸೀರಿಯಸ್ ಆಗಿ ರೇಟ್ ಅಲ್ಲ, ಒಂದೇ ದಿನದಲ್ಲಿ ನಾನು ಇದನ್ನ ಖಾಲಿ ಮಾಡ್ತೀನಿ. ನಾನು ಆಪಲ್ ಮತ್ತು ಮರ್ಸೇಬ್ ಅಷ್ಟೇ ತೊಗೊಂಡಿರೋದು. ನೋಡ್ಬೋದು. मिक्स फ्रूट? हाँ मिक्स फ्रूट दो ही है। हाँ दो ही तो ले ही आपने, मतलब कुछ भी नहीं है ना, तो इसलिए आप बनाना दे दीजिए दो, मतलब अच्छा वाला. ಸೊ 2 ಬಾಳೆಹಣ್ಣು ತೊಗೊಳ್ಳೋಣ. ಏನು ತೊಗೊಂಡೇ ಇಲ್ವಲ್ಲ ಅಕ್ಕ ಅಂತ ನಮಗೆ ಹೇಳ್ತಾ ಇದ್ದಾರೆ. ಬನಾನಾ ರತ್ನ ಮಿಕ್ಸ್ ಫ್ರೂಟ್ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. नहीं दीदी,
गर्मी में कौन खाता है मैंगो? अरे बहुत ज़्यादा गर्मी है इधर तो सच्ची में, अपने रूम पे नहीं रुक सकती मैं सच्ची, इतना गर्मी है. ನೋಡೋಣ ಕಮ್ಮಿ ಮಾಡಿದ್ರು ಮಾಡ್ಬೋದು. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಮಚ್ ಬ್ಯಾಲೆನ್ಸ್ इन माय अकाउंट. कितना हुआ दीदी? 215 हुआ. 200. इंग्लिश में बता सकते हो प्लीज़? मुझे ना हिंदी में मैं थोड़ी सी वीक हूँ. 210 ठीक है ठीक है. ये कितना करना है भैया? यालू आपके गाइस थोड़ी सी ಪ್ರಾಬ್ಲಮ್ ಆಗ್ತಿದೆ ಫೋನಲ್ಲಿ. ನಮ್ಮ ಅಮ್ಮಂಗೆ ಫೋನ್ ಮಾಡ್ತಾ ಇದ್ದೀನಿ, ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅಮೌಂಟ್ ಹೋಗ್ತಾ ಇಲ್ಲ. ಸೊ ಅಮ್ಮಂಗೆ ಫೋನ್ ಮಾಡಿ ಅಮೌಂಟ್ ಹಾಕಿಸ್ಕೋಬೇಕೀಗ. ಅಮ್ಮ ಹಲೋ 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 ಟೈಮಿಗೆ ಸರಿಯಾಗಿ ಯಾರು ಸಿಗಲ್ಲ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ಅಮ್ಮ ಕೇಳಿಸ್ಕೊಂಡ್ರೆ ಇದನ್ನ ಈಗ ನಮಗೂ ಹಾಗೆ ರಸೀತೆ. ಹಲೋ ಅಮ್ಮ 200 ರುಪೀಸ್ ಇದ್ರೆ ಹಾಕಮ್ಮ. ನಾನು ಇಲ್ಲಿ ಆಚೆ ಬಂದಿದ್ದೀನಿ, ನಾನು ತೊಗೊಳಕ್ಕೆ ಯಾಕಮ್ಮ ಬ್ಯಾಂಕಲ್ಲಿಲ್ಲ. ಈಗ ಹಾಕು ಆಮೇಲೆ ಹೇಳ್ತೀನಿ, ನಾನು ಆಚೆ ಇರ್ತೀನಿ. 200 ರೂಪಾಯಿ ಇಲ್ವಾ? ಇದೊಂದು ಬೈತಾ ಇರಬೇಡ. ಅಮ್ಮ ಹೇಳ್ತಾರೆ ನಿಂಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ ಅಂತ. ನನ್ನ ಫೋನಲ್ಲಿ ಬರ್ತಿದೆ ಪ್ರಾಬ್ಲಮ್ಮು, ನಾನೇನು ಮಾಡೋದು? ತುಂಬ ಸೆಕೆ ಆಗ್ತಿದೆ ಗೈಸ್. ಸೆಕೆ ಒಂದು ಸತ್ತೋಗೋಣ ಸತ್ತೀನಿ. ನನ್ನ ಫೋನಲ್ಲಿ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಇಲ್ಲಿ ಹೋಗ್ತಾ ಇಲ್ಲ. ನಮ್ಮ ಅಮ್ಮಂಗೆ ಹೇಳಿದ್ರೆ ಶ್ರೀ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಐ ಫೀಲ್ ಸೇಮ್ ಗೈಸ್, ಇಟ್ಸ್ ನಾಟ್ ವರ್ಕಿಂಗ್. ನನ್ನ ಹತ್ರ 115 ರೂಪಾಯಿ ಏನೋ ಬ್ಯಾಂಕಲ್ಲಿ ಇದೆ. ಫೈನಲಿ ಐ ಗಾಟ್ 200 ರುಪೀಸ್. ये 200 है ना? 210 210 रुपीस. 15 हो रहा है, 5 रुपीस डिस्काउंट. ಥ್ಯಾಂಕ್ ಯು. ಫೈನಲಿ ಅಕ್ಕ ನನಗೆ 5 ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ. ಶೀ ಸೊ ಸ್ವೀಟ್. ಆ್ಯಕ್ಚುಲಿ ರಾಜಸ್ಥಾನ 5 ರೂಪಾಯಿ ಬರೋದು ಕಷ್ಟ. ನಾನು 30 रुपए किलो. दीदी हो गया. 30 रुपए किलो. कैसे ना एक्चुअली और ये कैसे है? ये 40 की पाव. 40 की पाव. 40 की पाव. तो मैंने वहाँ से ना आलू वाला बोल दिया. ಹಂಗೆ ತೊಗೊಂಡು ಹೋಗೋಣ. ಬಾಯ್ ದೀದಿ. ಚಲೋ ಬಾಯ್ ಬಾಯ್. ಸೊ ನನ್ನ ಬರೀ ಇಷ್ಟ 200 ರೂಪಾಯಿ ತೊಗೊಂಡಿದ್ದೆ. ಆ್ಯಪಲ್ ಕಾಸ್ಟ್ಲಿ. ನಮ್ಮಮ್ಮ ಬೈತಾ ಇದ್ರು ನಿಂಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ. ಗಾಡ್, ನನಗೆಲ್ಲ ದುಡ್ಡಿನ ಬೆಲೆ ಗೊತ್ತಿಲ್ಲ, ಇವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಓವರ್ ಕಾಸ್ಟ್ ಹೇಳ್ತಾರೆ. ನನಗೆ ಮನ ಬೇಕು. ಏನು ಮಾಡೋಕ್ಕಾಗುತ್ತೆ? ಇಂಡಿಯನ್ ಮದರ್ಸ್, ವೋಟ್ ಫಾರ್ ಇಂಡಿಯನ್ ಮದರ್ಸ್. ಏನು ಮಾಡೋಕ್ಕಾಗಲ್ಲ. ಭಿಕ್ಷೆ ಬೇಳ್ತಾ ಇದೆಯಾ ಅಂದರೆ ಭಿಕ್ಷೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಇಸ್ಕೋಬೇಕು. ಧರ್ಮ ಅದು ಅಲ್ಲ, ಧರ್ಮದ ವಿರುದ್ಧ ಯಾರೂ ಹೋಗೋಕ್ಕಾಗಲ್ಲ. ನಾನು ಕೂಡ. ಸೊ ನಾನು ಇಲ್ಲಿ ಬರ್ತಾ ಇದ್ದೆ, ಅವಾಗ ನನಗೆ ದಾರಿ ಕೊಟ್ಟರು. ರಾಜಸ್ಥಾನಲ್ಲಿ ಸಮ್ ಪೀಪಲ್ ಆರ್ ಸೋ ಸ್ವೀಟ್, ಬಟ್ ಸಮಟೈಮ್ಸ್ ವೆನ್ ಇಟ್ ಕಮ್ ಟು ಮನಿ ಟು ಕಾಸ್ಟ್. ತುಂಬ ಜಾಸ್ತಿ ಆಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಜಾಸ್ತಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಈಗ ಹಣ್ಣಿಂದ ನೋಡಲಿಲ್ಲ. ನನ್ನ ಯಾಕೆ ಹಿಂಗೆ ಬಿಯರಾಗಿ ನೋಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ನಾನು ಹಾಕಿರೋ ಯಾವುದಕ್ಕೂ ಮ್ಯಾಚ್ ಆಗ್ತಿಲ್ಲ ಅನಿಸುತ್ತೆ. ಸೀರಿಯಸ್ ಆಗಿ ಹೇಳ, ಇಲ್ಲಿ ಮೇಕಪ್ ಮಾಡಿಕೊಂಡು ಆಚೆ ಹೋಗಿ, ಅದರಲ್ಲೂ ನಾನು ಬೆಂಗಳೂರಾಗಿದ್ದು ನಾನು ಮೇಕಪ್ ಮಾಡಲ್ಲ. ಅದರಲ್ಲಿ ರಾಜಸ್ಥಾನ ಮಾಡಿಬಿಟ್ಟೆ ಮೇಕಪ್ ಅನ್ನೋ ಎಮ್ ಕೂಡ ನಿಮ್ಮ ಮಕ್ಕಳಲ್ಲಿ ಇರಲ್ಲ, ಮೇಕಪ್ಪಲ್ಲಿ ಎಮ್ ಕೂಡ ನಿಮ್ಮ ಮಾಡ್ಸೋದಿರಲ್ಲ. ಸೀರಿಯಸ್ ಆಗಿ ಹೊಸ್ಕೊಂಡು ಎಲ್ಲ ಹೊಂಟೋಗ್ಬಿಟ್ಟಿರುತ್ತೆ. ಸೊ ನಾನು ಬರೀ ಮಾಯ್ಚರೈಸರ್ ಸನ್ಸ್ಕ್ರೀನ್ ಹಾಕೊಂಡು ಆಚೆ ಬಂದಿದ್ದೀನಿ. ಅಮ್ಮ ಬೈತಾ ಇದ್ದೆ ಚೆನ್ನಾಗಿತ್ತು, ಟ್ರೈನ್ ಏನಿಲ್ಲ. ಸೊ ಇದರ ಜಲ್ದಿ ಚಲೋ ಸಮಟೈಮ್ಸ್ ನನ್ನ ನಗದೇ ಒಂಥರ ಎಡಾಗಿರುತ್ತಂತೆ. ಎಲ್ಲರೂ ಹೇಳ್ತಾರೆ ಪಾಪೆ ಸ್ವೀಟ್ ಆಗ್ತಾ ಅಲ್ವಾ, ಬೇರೆ ಪಾಪಗಳು ಪಾಪೆ ಸ್ವೀಟ್. ರಾಜಸ್ಥಾನದಲ್ಲಿ ಬಿಸಿಲಿದ್ರು ಯಾರು ಟ್ಯಾನಿಂಗ್ ಆಗಲ್ಲ ಆಗ್ರೆ ಸಟ್ ನಿಜವಾಗ್ಲೂ. ಇವರು ಏನು ಗಂಡೋಗಿರ್ತಾರೆ ಅಂದರೆ ಹುಡುಗಿರು. ನನ್ನ ರೂಮ್ ಮುಂದೆ ನನ್ನ ರೂಮ್ ಮುಂದೆ ಒಂದು ಹುಡುಗಿ ಇದ್ದಾಳೆ ರಾಜಸ್ಥಾನದವ್ರೆ. ಏನು ಬೆಳ್ಳಗಿರೋ ಗೊತ್ತಾ ಅನಿಸುತ್ತೆ ರಾಜಸ್ಥಾನದವ್ರು ಇವರು ಅಂತ. ನಿಜವಾಗ್ಲೂ
ಬೆಳ್ಳಕ್ಕೆ ಕ್ಯೂಟಿಗೆ ಸಖತ್ತಾಗಿರ್ತಾರೆ ಹುಡುಗಿರು. ಬಟ್ ಸಮ್ಟೈಮ್ ಈ ವೆಸ್ಟರ್ನ್ದು ಹವಾ ಬೆಂಗಳೂರಲ್ಲಿ ಎಲ್ಲ ಕಡೆ ಬಂದಿರೋದ್ರಿಂದ ಇಲ್ಲೆಲ್ಲ ನಿಮಗೆ ಅಂಗಡಿಗಳು ಸಿಗುತ್ತೆ, ಯು ಕ್ಯಾನ್ ಹ್ಯಾವ್ ಇಟ್. ಬಟ್ ನಾನು ಹೋಗ್ತಿದ್ದಲ್ಲ, ಯಾಕಂದರೆ ನಂಗೆ ಆಗಲ್ಲ ಅನ್ನೋದಕ್ಕಿಂತ ಕಾಸಿಲ್ಲ. ಸೊ ನೀವು ನಂಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವೆಲ್ಲ ತಿನ್ಬೋದು, ತಿನ್ಬೇಕಾದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ ಸ್ವಲ್ಪ. ಸೊ ಇವತ್ತು ಮಾರ್ಕೆಟಿಂಗ್ ಆಯಿತು. ನೆಕ್ಸ್ಟ್ ಪಕ್ಕ ನೆಕ್ಸ್ಟ್ ವೀಕ್ ಬರ್ತೀನಿ, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಕ್ ಬರ್ತೀನಿ. ನಾನು ನಿಮಗೆ ಟೆಂಪಲ್ ತೋರಿಸ್ತೀನಿ, ರಾಜಸ್ಥಾನದಲ್ಲಿರೋ ಟೆಂಪಲ್ಸ್ ಹೇಗಿದೆ. ಆ ಟೆಂಪಲ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ರಾಜಸ್ಥಾನಿಗೆ ಬಂದಾಗ ಒಂದು ಟೆಂಪಲ್ಗೆ ಹೋಗಿದ್ದೆ, ವಿಷ್ಣು ಮತ್ತು ಲಕ್ಷ್ಮೀ ದೇವ್ರದ್ದು. ಮುಂದ್ಗಡೆ ಚಿಕ್ಕದಾಗಿ ಒಂದು ಆಂಜನೇಯ ಕುಂಚಿದೆ. ಆ ಟೆಂಪಲ್ಸ್ ನಿಜವಾಗ್ಲೂ ಹೇಳ್ತೀನಿ ಗುರು, ಇಸ್ಕಾನು ಮತ್ತು ಇನ್ನೊಂದು ಗೋಲ್ ಗುಂಬಸ್ ಟೆಂಪಲ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಸಕ್ಕತ್ತಾಗಿತ್ತು ಆ ಟೆಂಪಲ್. ನಾನು ರಾಜಸ್ಥಾನಿಗೆ ಬರ್ತಿದ್ದಂಗೆ ನಾನು ಹೋಗಿದ್ದು ಫಸ್ಟು ಟೆಂಪಲ್ಗೆ. ಸೊ ಈ ರಾಜಸ್ಥಾನದಲ್ಲಿ ಏನು ಬೆಸ್ಟ್ ಅಂದರೆ ಅರಮನೆ ಹಾಗೂ ಟೆಂಪಲ್ಸ್. ಐ ಲವ್ ಮೈ ಟೆಂಪಲ್. ಆ್ಯಕ್ಚುಲಿ ಈ ಸುತ್ತಮುತ್ತ ನನಗೆ ಗೊತ್ತಿಲ್ಲ ಟೆಂಪಲ್ ಇದೆಯೋ ಇಲ್ವೋ ಅಂತ. ಫಸ್ಟ್ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ತುಂಬ ದೂರ ಹೋಗೋಣ. ಸೊ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಾನು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನಾನು ಆಲ್ರೆಡಿ ಸಂಜೆ ಎಷ್ಟು ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ನಿಜ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ರಾಜಸ್ಥಾನದಲ್ಲಿ. ಬರೀ ಮೊನ್ನೆ ಇರಲ್ಲ, ಬಿಲ್ಡಿಂಗ್ಸ್ ಇದೆ, ರೋಡ್ ಇದೆ. ಬಟ್ ಎಲ್ಲರೂ ಅಂದ್ಕೊಂಡಿರೋದು ಅಂದರೆ ರಾಜಸ್ಥಾನದಲ್ಲಿ ನಿಜವಾಗ್ಲೂ ಇಲ್ಲ, ನಿಮಗೆ ರಾತ್ರಿ ಆದರೂ ಚಳಿ ಆಗಲ್ಲ. ನನ್ನ ಮಾತು ನಂಬಲ್ಲ ಅಂದರೆ ನೀವು ಬನ್ನಿ ರಾಜಸ್ಥಾನ್ಗೆ. ಬಟ್ ನನ್ನ ಮೀಟ್ ಮಾಡೋಕೆ ಬರಬೇಡಿ, ನಮ್ಮಮ್ಮ ಬೈತಾರೆ. ನಾನು ಅವಶ್ಯಕ ಮೀಟ್ ಮಾಡೋದು. ಎಷ್ಟೊಂದು ಜನ ಲೈಕ್ ಮಾಡ್ತಾರೆ, ಬಟ್ ನಾನೇ ಬೇಡ ಅಂತೀನಿ. ಸುಮ್ಮನೆ ಮಾತಾಡ್ತಿರ್ಬೇಕಲ್ಲ ಅಂತ ಮಾತಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ವ್ಯಾಡ್ ಅನ್ನೋತಾರೆ. ಅದು ಅಲ್ಲದೆ ಕೈ ನೋವು. ಆ್ಯಕ್ಚುಲಿ ಗೈಸ್, ಅಕಸ್ಮಾತ್ ನೀವು ರಾಜಸ್ಥಾನಿಗೆ ಬಂದರೆ ಡೋಂಟ್ ಡೂ ಎನಿ ವ್ಯಾಕ್ಸಿಂಗ್ ಆ್ಯಂಡ್ ಆಲ್. ಅದು ಹುಡುಗಿರು. ಕರ್ನಾಟಕದಿಂದ ನೀವು ರಾಜಸ್ಥಾನಿಗೆ ಬರ್ತೀರಾ ಅಂದರೆ ರಾಜಸ್ಥಾನದಲ್ಲಿ ಇರೋ ಬಿಸಿಲಿಂದ ನಿಮ್ಮನ್ನ ಕಾಪಾಡೋಕ್ಕೆ ಸಾಧ್ಯ ಇರೋದು ನಿಮ್ಮ ಕೂದಲಿಗೆ. ಸೊ ಮೈ ಮೇಲೆ ಇರೋ ಕೂದಲು ಒಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಿ. ಇವನ್ ನಾನು ಶೇವ್ ಮಾಡಿಲ್ಲ, ಯಾಕಂದರೆ ಕೂದಲು ಒಂದು ಸ್ವಲ್ಪ ಬಿಸಿಲಿಂದ ನನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೇ ನಾನು ಶೇವ್ ಮಾಡೋಕ್ಕೆ ಹೋಗಿಲ್ಲ. ಇವನ್ ಶೇವ್ ಕೂಡ ಮಾಡಬಾರ್ದು, ನನಗಾಗಲ್ಲ. ಗೈಸ್ ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ನೀವು ಬೈಕ್ಗಳು ತುಂಬ ರೇರ್ ನೋಡೋದು. ತುಂಬ ಬೈಕ್ಗಳು ಅದು ಚಿಕ್ಕ ಚಿಕ್ಕ ನೋಡೋದು. ಬಟ್ ಇಲ್ಲಿರೋ ಒಂದೊಂದು ಕಾರು ಬಾಯ್ಸ್, ನೋ ಅಫೆನ್ಸ್, ಮೊದಲೇ ಹೇಳ್ತಾ ಇದ್ದೀನಿ, ನೋ ಅಫೆನ್ಸ್. ನಂಗೆ ಗೊತ್ತಿಲ್ಲ ಕಾರ್ಗಳ ನೇಮ್ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಐ ಲವ್ ಕಾರ್. ಸೊ ನೀವು ಎಲ್ಲೇ ನೋಡಿದ್ರು ಅದಕ್ಕೆ ನಿಮಗೆ ರೋಡಲ್ಲಿ ಅಟ್ಲೀಸ್ಟ್ ನಿಮ್ಗೆ ಒಂದು 5, 6, 7 ಇಂತ ಆದರೂ ನಿಮಗೆ ಕಾರ್ ಸಿಗುತ್ತೆ ನೋಡೋಕ್ಕೆ. ನೋಡ ಅಲ್ಲಿ ನಿಂತ್ಕೊಂಡಿತ್ತು. ತುಂಬ ಕಾರ್ಗಳಿದೆ, ಬಿಲ್ಡಿಂಗ್ಸ್ ಇದೆ, ಅಪಾರ್ಟ್ಮೆಂಟ್ಸ್ ಇದೆ. ಸೊ ಸೇ ಹಾಯ್ ಬಾಯ್. ಇವಾಗ ಮಗು ಸೊ ಹಾಂ ನೆನಪಾಗುತ್ತೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಅಣ್ಣಂಗೆ ಗೊತ್ತಿಲ್ಲ ನಾನು ಬ್ಲಾಗ್ ಮಾಡ್ತಿರೋದು. ನಾನು ಬ್ಲಾಗ್ ಬಿಟ್ಟಿದ ತಕ್ಷಣ ಹಿ ವಿಲ್ ಬಿ ಸ್ಕೋಲ್ಡಿಂಗ್ ಮೀ. ನನ್ನ ಬಯೋಕ್ಕಿಂತ ನಮ್ಮ ಅಮ್ಮನ ಬೈತಾನೆ, ನಿನ್ನ ಮಗಳು ಏನು ಬಿಟ್ಟಿತ್ತು ಅನ್ಸಿದ್ಯಾ? ನಿಮ್ಮ ಅಣ್ಣಂದ್ರೆ ಹಿಂಗೆ ಮಾಡ್ತಾರಾ? ನಮ್ಮ ಅಣ್ಣ ಹಿಂಗೆ ಮಾಡ್ತಾನೆ ಅಂದರೆ ನಮ್ಮ ಅತ್ತೆ ಎಕ್ಸ್ಪೀರಿಯನ್ಸ್ ನನಗೆ ಈಗಲೇ ಕೊಟ್ಟಿರ್ತಾನೆ. ನಾನು ಹೇಳೋದಿದ್ದೀನಿ, ಮದುವೆ ಆಗೋದ್ಮೇಲೆ ನಿಮ್ಮ ಅತ್ತೆ ಅನ್ನೋದೆಲ್ಲ ನಾನೇ ಅಂತ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಪ್ರಾಕ್ಟೀಸ್ ಅಂತ. ಸೊ ನಮ್ಮ ಅತ್ತೆ ನಮ್ಮ ಗ್ಲೋಸರಿ ಸ್ಟೋರಿಗೆ ಬಂದ್ವಿ. ನಾವು ಸಾಮಾನು ಬಿಟ್ಟಿದ್ವಲ್ಲ ಆ ಸಾಮಾನು ತೊಗೊಳಕ್ಕೆ. ಸೊ ನಾವು ಸಾಮಾನು ತೊಗೊಂಡು ಒಂದು ಜ್ಯೂಸ್ ತೊಗೊಳ್ಳೋಣ ಗೈಸ್. ನಮಗೆ ಬಾಯಾರಿಕೆ ಜಾಸ್ತಿ ಆಗ್ತಿದೆ. ಐ ವಾಂಟ್ ಸಮಥಿಂಗ್ ಕೋಲ್ಡ್. ಸೊ ಲೆಟ್ಸ್ ಗೋ ವಿತ್ ಮೆರಿಂಗಾ. ಇಟ್ಸ್ ಮೈ ಫೇವ್ರೆಟ್ ಥಿಂಗ್. ಗೊತ್ತಿಲ್ಲ ಇದು ಎಷ್ಟು ಹೇಳ್ತಾರೆ ಅಂತ. ಕರ್ನಾಟಕದಾಗಂತೂ ಕಮ್ಮಿನೇ ಇರುತ್ತೆ, ಬಟ್ ನೀವು ನೋಡಬೇಕಲ್ಲ. ಕಿತ್ತುವರೆಗೆ ಐ ಮೀನ್ ಜಾನ್ ವೈ ಟು ಕೀಪ್ ಚೇಂಜ್. ನಾನು ಇವತ್ತು ಇಲ್ಲಿ ಬಸ್ಸಿಂದ ಹೋಗಿಲ್ಲ. ಸೊ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು 200 ಸಬ್ಸ್ಕ್ರೈಬರ್ ಆದರೆ ಮಾತ್ರ ನಾನು ಬಸ್ಸಲ್ಲಿ ಹೋಗೋದು, ಇಲ್ಲಾಂದರೆ ಆಗಲ್ಲ. ಸೊ ಚೇಂಜ್ ಕೊಟ್ಟಿದ್ದಾರೆ 20 rupees. ಸಿಂಗ್ ರೈಟ್, ನೋ ಪ್ರಾಬ್ಲಮ್. इसको अंदर डाल कई कैमरा इरोद्रिंद ಹೇಳಕ್ಕಾಗ್ತಿಲ್ಲ. ಸೊ ಅಣ್ಣ ಪ್ಯಾಕ್ ಮಾಡ್ತಿದ್ದಾರೆ. आप यहाँ का ओनर हो क्या? ಇವ್ರು ಇಲ್ಲಿ ಓನರು. भैया इधर काम करते हैं. सो से हाय भैया, हाय बोल दो. ब्लॉग ನಿಮ್ಮ ಪ್ರೀತಿಯ ಕನ್ನಡತಿ. ಕನ್ನಡ ಮ್ಯಾನ್. ಸೊ ಚಾನಲ್ ಹೆಸರು ಕೇಳ್ತಾ ಇದ್ರು, ಹೇಳಿದೆ ಪೇ ಮಾಡ್ಕೊಂಡು ಹೋಗ್ತಾ ಇರೋದು. ನಮ್ಮ ದಾರಿ ನಮಗೆ, ಅವರ ದಾರಿಗೆ ಅವ್ರಿಗೆ. ಆಂಟಿ ನನ್ನ ತುಂಬ ಬೇಡಾಗಿ ನೋಡ್ತಾ ಇದ್ರು. ಅಮ್ಮ ಅದೇ ಹೇಳ್ತಾರೆ, ಏನು ಯೂಟ್ಯೂಬಿಂದ ನನಗೆ ಅಷ್ಟೊಂದು ದುಡ್ಡು ಬರುತ್ತಾ? ಯೂಟ್ಯೂಬಿಂದ ಅಷ್ಟೊಂದು ದುಡ್ಡು ಬರಲ್ಲ ಗುರು. ಬಟ್ ಪ್ರೀತಿ ಸಿಗುತ್ತೆ, ಏನೇನು ಪ್ರೀತಿ ಸಿಗುತ್ತೆ. ನೀವು ಯಾರ್ಯಾರು ರಾಜಸ್ಥಾನದಲ್ಲಿ ಯಾರ್ಯಾರು ಇರೋರು ನೋಡ್ತಾ ಇದ್ರೆ, ನಾನು ಕೊಟ್ಟಿರೋ ರೈಟ್ ಇಷ್ಟು ಸಾಮಾನಿಗೆ ಇಷ್ಟು ಫ್ರೂಟ್ಸ್ಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನ್ನ ಫ್ಯೂಚರಲ್ಲಿ ಅಷ್ಟು ಅಮೌಂಟ್ ವೇಸ್ಟ್ ಮಾಡ್ದಲೇ ಇರಲಿ, ಯಾಕಂದರೆ
ನಮ್ಮಮ್ಮ ಹೇಳೋದಂದೆ ಕಾಸು ಏನು ಮರ್ದೋಲ್ಲಪ್ಪ ಇಲ್ಲ ನಮ್ಮ ಅಪ್ಪ ಬಂದು ಕೊಡ್ತಾರ ಸೊ ಆಮೇಲೆ ಆ್ಯಕ್ಚುಲಿ ನಾನು ಇರ್ತಿರೋದು ಪಿ ಜಿ ಥರನೇ, ಬಟ್ ಇಟ್ಸ್ ಕ್ವೈಟ್ ಹೋಮ್ ಥರ ಇದೆ, ಮನೆ ಥರ ಇದೆ. ನಾನು ಫುಲ್ ಟೆರೆಸಲ್ಲಿ ಇದ್ದೀನಿ. ಈಗ ಅದು ಬೇರೆ ಹತ್ಕೊಂಡು ಹೋಗಬೇಕು. ರೂಮ್ ಫುಲ್ಲು ಗಾಳಿ ಹೊಡಿತಿರುತ್ತೆ. ಈಗ ಕೂಲರ್ ಏನಾಗೋಗಿದೆ, ನನ್ನ ರೂಮಲ್ಲಿ ಕೆಟ್ಟೋಗಿದೆ. ಈಗ ಆ ಕೂಲರ್ ಸರಿ ಮಾಡೋಕ್ಕೆ ಅಣ್ಣಂಗೆ ಹೇಳಬೇಕು. ನಾನು ಚಾಕು ಎಲ್ಲ ತೊಗೊಂಡಿದ್ದೀನಿ, ನೋಡಬೇಕು. ಸೊ ಯಾರ್ದಾದ್ರೂ ರಾಜಸ್ಥಾನಿಗೆ ಬರೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ನೀವು ಕ್ಯಾಬ್ ಓನರ್ಸ್ ಆಗಿರ್ಬೋದು, ಅವ್ರು ಹೇಳ್ತಾರೆ ಬನ್ನಿ ಮೇಡಮ್ ನಿಮ್ಮ ಶಾಪಿಂಗ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಹೋಗ್ಬೇಕು, ಮೋಸ ಹೋಗ್ತೀರಾ. ನಾನು ಆಲ್ರೆಡಿ ಹೋಗಿದ್ದೀನಿ. ಸೊ ನಿಮ್ಗೆ ತುಂಬ ಬೇಜಾರಾಗುತ್ತೆ ಗೈಸ್, ತುಂಬ ಬೇಜಾರಾಗುತ್ತೆ. ಸೊ ಇದು ಗ್ರೌಂಡ್ ನೋಡಿ, ಗ್ರೌಂಡ್ ಎಲ್ಲರೂ ಆಟಾಡ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಇರೋ ಗ್ರೌಂಡ್ ಕ್ಯಾಪ್ನ ಬಂದ್ಬಿಡ್ತು ನನಗೆ. ನಂಗೆ ಗೊತ್ತಿಲ್ಲ ನಿಮ್ಮ ವಯಸ್ಸು ಚೆನ್ನಾಗಿದೆಯಲ್ಲ ಅಂತ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮಗಳ ಅಲ್ವಾ, ನಡೆಯುತ್ತೆ. ಏನಂತೀರಾ? ಹ್ಞೂ ಅಂತೀವಿ. ಅದು ಸೋ ಬ್ಯೂಟಿಫುಲ್ ಅಂತ ಹೇಳ್ಬೇಡಿ. ಒಂದೇ ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಗೊತ್ತಿಲ್ಲ ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ. ತುಂಬ ಸುಸ್ತಾಗ್ತಿದೆ ಗೈಸ್. ಬೇಗ ರೂಮ್ಗೆ ಹೋಗಿ ಸೆಟ್ಲ್ ಆಗೋಣ ಅನ್ನಿಸ್ತಿದೆ. ಹೋಗೋ ದಾರಿ ನೋಡ್ತೀರಾ, ಸೇಮ್ ಯಾರೋ ಹಳ್ಳಿಲಿ ಹೋಗ್ತಾ ಇದ್ದೀನಿ. ಎಷ್ಟು ಕಷ್ಟ ಗೊತ್ತಾ ಒಂದು ಕೈಯಲ್ಲೆಲ್ಲ ಮಾಡೋದು. ನಾನಿವೆಲ್ಲ ಕಟ್ ಮಾಡಲ್ಲ, ಏನಾರ ಅಂದ್ಕೊಳ್ಳಿ. ಆಮೇಲೆ ಸಜೆಷನ್ ಕೊಡಿ ಪ್ಲೀಸ್, ಯಾರು ಮಾಡ್ತಾ ಇದ್ದೀರಾ ಅಥವಾ ನಾನು ಇನ್ನೂ ಹೆಂಗೆ ಮಾಡಬೇಕು, ಎಡಿಟಿಂಗ್ ಯಾವ್ದ್ರಲ್ಲಿ ಮಾಡ್ಬೋದು, ಇನ್ನೂ ಎಡಿಟಿಂಗ್ ಹೆಂಗೆ ಮಾಡ್ಬೋದು ನಾನು ಇನ್ನೂ ಚೆನ್ನಾಗೆ ಅಂತ ಹೇಳಿ. ಕೊಕ್ಕರೆ ಗೈಸ್, ಕೊಕ್ಕರೆ ಕಾ ಕಾ ಕಾ. ನಾನು ಇರ್ತಿರೋ ಏರಿಯಾ ಇದು ಆ್ಯಕ್ಚುಲಿ. ಇಲ್ಲಿ ತುಂಬ ಫ್ಯಾಮಿಲಿನೇ ಇದೆ. ನಮ್ಮ ಬೆಂಗಳೂರಲ್ಲಿ ಇರೋ ಪಿ ಜಿಗಳ ಥರ ಇಲ್ಲಿಲ್ಲ. ಒಂದು ಲೋ ಕಾಸ್ಟ್, ಬಟ್ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಏನು ಅಂದರೆ ಫುಡ್. ನಿನ್ಗೆ ಯಾವ ಫುಡ್ ಬೇಕು ನಿಂಗೆ ಅದು ಸಿಗೋಲ್ಲ ಇಲ್ಲಿ. ನಿಂಗೆ ಸೌತ್ ಇಂಡಿಯನ್ ಫುಡ್ ಬೇಕು, ಅದು ಸಿಗೋಲ್ಲ. ಇಫ್ ಯು ವಾಂಟ್ ಟು ಕುಕ್ ಬೈ ಯೋರ್ ಓನ್, ನಿಮ್ಗೆ ಪ್ರತಿಯೊಂದು ಕಿಚನೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ನನ್ನ ಪಿ ಜಿನಲ್ಲಿ. ಸೊ ನೀನು ಕುಕ್ ಮಾಡ್ಬೋದು, ಕುಕ್ ಮಾಡಬೇಕು ಅಂದರೆ. ಸೊ ಆ ಥರ ಇದೆ. ಇಟ್ಸ್ ಗ್ರೇಟ್. ನನ್ನ ಬ್ಯಾಗ್ ಉದ್ರೋಗ್ತಿದೆ, ಸೆಟ್ ಮಾಡ್ಕೊತೀನಿ. ನಾನು ಮರ್ತೋಗ್ತೀನಿ ನಾನು ಮೈಕ್ ಹಾಕ್ಕೊಂಡಿದ್ದೀನಿ ಅಂತ. ಆವಾಗ ತುಂಬ ಸೆಕೆ ಆಗ್ತಿದೆ. Am I coming to the right way? I don't feel, man. I have come to right way. अच्छा, कहाँ जाना था? ಬರ್ಬೇಕಾದ್ರೆ ವಿಡಿಯೋದಲ್ಲಿ ನೋಡಿದ್ರೆ ಈ ಮನೆನಾ? ಅಯ್ಯೋ, ನನ್ನ ಬೆಂಗಳೂರಲ್ಲಿ ನೆಟ್ವರ್ಕ್ ನನ್ನ ಇರೋ ಏರಿಯಾನೇ ನನಗೆ ಗೊತ್ತಾಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆ ಅಡ್ರೆಸ್ನ ನಾನು ತಿಳ್ಕೊಳ್ಳೋಕ್ಕೆ ಒಂದು 3-4 ಸತಿ ಓಡಾಡಿದ್ದೀನಿ. ಕೈ ತುಂಬ ನೋಡ್ತಿದೆ. ಸೊ ದೇಸಿ ಜುಗಾಡ್ ಕೈಯಲ್ಲೇನೋ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ತುಂಬ ಕಷ್ಟ ಗೈಸ್ ಕ್ಯಾರಿ ಮಾಡೋದು. ಸೊ ಅಫ್ಕೋರ್ಸ್ ಮೀಟಿಂಗ್ ಏನು ಅಮ್ಮನ್ ನಮ್ಮನ್ನು ಮಾಡ್ತಾರೆ, ಮಾಡಲ್ಲ ಅಂತೇನಿಲ್ಲ, ಬಟ್ ಈಗ ಬಿಟ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ, ಅದು ಇದು ಹೇಳ್ಕೊಡ್ತಾ ಇರ್ತಾರೆ. ನೀವು ಮಾಡಿದ್ದೀರೋ ಹಂಗೇನಾ ಅದು ಇದು ಹೇಳ್ಕೊಡೋದು ಸೀಕ್ರೆಟ್. ಐ ಫೀಲ್ ಐ ಹ್ಯಾವ್ ಕೇಮ್ ಟು ರಾಂಗ್. ನಂಗೆ ಅನಿಸುತ್ತೆ ನಾನು ರಾಂಗ್ ರೋಡಿಗೆ ಬಂದಿದ್ದೀನಿ ಅಂತ. ನಮ್ಮ ಅಪ್ರಾಣೆಗೂ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಆ ಬಿಲ್ಡಿಂಗೇ ಇಲ್ಲ ಗೈಸ್. ಮತ್ತೆ ಫ್ಯಾಕ್ಟ್ ಐ ಆಮ್ ಟಯರ್ಡ್, ಬಟ್ ರೋಡ್ ಗೊತ್ತಿಲ್ದಲೇ ಬಂದಿದ್ದೀನಿ. ಸೊ
ಗೂಗಲ್ ಮ್ಯಾಪ್ ಇರೋದೇ ನಮಗೋಸ್ಕರ. ಬನ್ನಿ ಗೂಗಲ್ ಮ್ಯಾಪ್ ಓಪನ್ ಮಾಡೋಣ. ಅಲ್ಲಿವರೆಗೂ ಆಕಾಶ ನೋಡ್ತಾ ಇರಿ, ಹೆಂಗಿದೆ ರಾಜಸ್ಥಾನದಲ್ಲಿ ಆಕಾಶ ಅಂತ. Rehan Girls PG. Head southwest. ಹಿಂಗೋಗ್ಬೇಕಂತೆ, ನೋಡೋಣ ಇರಿ. ಹೆಡ್ ಸೌತ್ ವೆಸ್ಟ್ ಅಂತ ತೋರಿಸ್ತಾ ಇದೆ. ಯಾವ ವೆಸ್ಟು ಯಾವ ಸೌತು ಈ ವಿಡಿಯೋ ಎಲ್ಲ ಹಾಕ್ತೀನಿ. ಎಷ್ಟು ಸ್ಟ್ರಗಲ್ ಆಗುತ್ತೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಆ್ಯಂಡ್ ಹೌ ಯು ಮೇಕ್ ಫನ್ ಆಫ್ ದೆಮ್. ಗೈಸ್, ನಾನು ಇಷ್ಟೊಂದು ಸ್ಟ್ರಗಲ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಇನ್ನೂ 1 ಮಿನಿಟ್ ಏನೋ ತೋರಿಸ್ತಾ ಇದೆ. ಐ ಥಿಂಕ್ ನಾನು ಆ ಕಡೆ ಆ ಸೈಡ್ ಹೋಗಬೇಕು ಅನಿಸುತ್ತೆ. ಬನ್ನಿ ನೋಡ್ಕೊಂಡು ಹೋಗೋಣ. ನಮ್ಮ ಕರ್ನಾಟಕ ಆಗಿದ್ದಿದ್ರೆ ಆ ಕಾಂಪೌಂಡ್ ಆರ್ಬಿಟ್ಟು ಹೋಗ್ತಾಯಿದ್ದೆ. ನಮ್ಮ ಕರ್ನಾಟಕ ಆಗಿದ್ರೆ ನಿಜವಾಗ್ಲೂ ಆ ಕಾಂಪೌಂಡ್ ಆರ್ಬಿಟ್ಟು ಹೋಗ್ತಾಯಿದ್ದೆ ನಾನು. ಬಟ್ ಕಾಂಪೌಂಡ್ ಆರೋಕ್ಕಾಗಲ್ಲ, ಯಾಕಂದರೆ ರಾಜಸ್ಥಾನ್. ಯಾವನಾರ ನೋಡಿ ಕಳ್ಳನ ಕಳ್ಳಿ ಅಂತ ಕಿಡ್ಸ್ಬಿಟ್ಟು ನನ್ನ ಪೊಲೀಸರಿಗೆ ಇಟ್ಕೊಟ್ಬಿಟ್ರೆ ಭಯ. ನಂಗೆ ರೋಡ್ ನಿಜ ಗೊತ್ತಾಗ್ತಿಲ್ಲ. ಸೊ ಗೂಗಲ್ ಅಕ್ಕ ಒಂದು ದೊಡ್ಡಕ್ಕ. ಐ ಥಿಂಕ್ ಫೈನಲಿ ಐ ಕೇಮ್ ಅಂತ ಅನ್ಕೊತೀನಿ. ಅನ್ಕೊಳ್ಳೋದಲ್ಲ, ಬಂದೆ ಗೈಸ್ ಫೈನಲಿ. ಆ್ಯಕ್ಚುಲಿ ಈ ಮನೆಯಿಂದ ನಾನು ಈ ಸೈಡ್ ತೊಗೋಬೇಕಾಗಿತ್ತು, ನಾನು ಸ್ಟ್ರೈಟ್ ಹೋಗ್ಬಿಟ್ಟಿದ್ದೆ. ಸಿ ಐ ಆಮ್ ಸೋ ಇಂಟೆಲಿಜೆಂಟ್. ಇನ್ನೊಂದು ಮೇನ್ ಥಿಂಗ್, ಫುಡ್ ತುಂಬ ಕಾಸ್ಟ್ಲಿ. ಇಲ್ಲಿ ಫುಡ್ ತುಂಬ ಕಾಸ್ಟ್ಲಿ, ಆರ್ಡ್ರ್ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರತಿಯೊಂದು ಐಟಮ್ ಕಾಸ್ಟ್ಲಿ. ಅಕಸ್ಮಾತ್ ನೀವೇನಾದರೂ ಇದಕ್ಕೆ ಮಾಡಿದ್ರೆ ಪ್ರತಿಯೊಂದು ಐಟಮ್ ಕಾಸ್ಟ್ಲಿ. ಸೊ ನನ್ನ ಪಿ ಜಿ ರೋಡ್, ನನ್ನ ಪಿ ಜಿ ಪಕ್ಕದಲ್ಲಿ ಮನೆ ಚೀಸ್ ಅದನ್ನು ಅದಕ್ಕೆ ಬರೋಣ. ಸ್ಟ್ರಾಂಗ್ ಇತ್ತು ನನ್ನ ಮಾಡಿ, ವೀಕ್ ಆಯಿತು ಚೆಂದ ತೆಗೆದು ಕೋಲ ಬೇರಿಡಿ ಮಾಡಿ ನೋಡಿ. ಅನ್ಕೋತಾಯಿದ್ದೀರಲ್ವ ಲೈಟ್ ಎಲ್ಲಿಂದ ಬಂದೈತೆ ಅಂತ? ಚಾರ್ಜ್ ಹಾಕಿದ್ದೀನಿ. ಟಾರ್ಚ್ ಫ್ಯಾನ್ ನನ್ನ ಫ್ಯಾನಲ್ಲಿ ರೂಮ್ ನೋಡ್ತೀರಾ? ನೋಡಿ, ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಬರ್ತೀನಿ. ಬನ್ನಿ ಬೈ. ಸೊ ಇವಾಗ ಯಾವುದೇ ರೀತಿ ರೂಮ್ ಕ್ಲೀನ್ ಮಾಡಲ್ಲ, ಹಾಗೆ ಇರುತ್ತೆ ರೂಮ್ ಎಲ್ಲ. ಬಟ್ಟೆ ಎಲ್ಲ ಇಲ್ಲೇ ಹಾಕಿದ್ದೀನಿ, ಹಾಗೆ ಇರುತ್ತೆ. ಈಗ ನನಗೆ ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಸಾಕಾಗೋಗಿದೆ ಗೈಸ್. ವೈಪರಲ್ಲಿ ಒರೆಸ್ಕೊಂಡು ಮಕ್ಕಳನ್ನು ನೀಟಾಗಿ ತೊಳೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಜ್ಯೂಸ್ ಕೊಟ್ಬಿಟ್ಟು ಅನ್ಕೊಂತೀನಿ. ಸೊ ಬಾಯ್. ಸೊ ನೆಕ್ಸ್ಟ್ ವೀಡಿಯೋ ಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಕ್ಕ ಮೀಟ್ ಮಾಡೋಣ. ಸೊ ಇನ್ನೂ ಜಾಸ್ತಿ ಜನಕ್ಕೆ ಈ ವಿಡಿಯೋ ತಲುಪಬೇಕು, ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬೇಕು ಅಂದರೆ ಅಲ್ಲಿ ಪಕ್ಕದಲ್ಲಿ ಚಿಕ್ಕದಾಗಿ ಬೆಲ್ಲಿರುತ್ತೆ. ಸಾರಿ, ಆ ಬೆಲ್ಲ ಒತ್ತಿ. ಸರಿನಾ? ಬಾಯ್, ಗುಡ್ ನೈಟ್ ಎವ್ರಿ ಗೈಸ್. ಇದು ರಾಜಸ್ಥಾನ್ ಆ್ಯಂಡ್ ಹಿಂದೆ ನಿಮ್ಮ ಪ್ರೀತಿಯ ಕನ್ನಡತಿ.